Hello guys, welcome to my new YouTube channel. ನಾ ಯಾಕೆ ಪದೇ ಪದೇ ನ್ಯೂ ಯೂಟ್ಯೂಬ್ ಚಾನಲ್ ಹೇಳ್ತಾನೆ ಅಂತ ಹೇಳಿದ್ರೆ ಆ ಯೂಟ್ಯೂಬ್ ಚಾನಲ್ ಹೋಯ್ತು. ಗುಡ್ ಬೈ ಗಯಾ. ಆ ಚಾನಲ್ ಕ್ರಿಯೇಟ್ ಮಾಡಿ 1 year 4 month ಆಗದಷ್ಟೇ ಆಗಿತ್ತು. ಅದು ಒಳ್ಳೆ ನಡೀತಿತ್ತು. ಅದ್ರಾಗೆ 3400 ಸಬ್ಸ್ಕ್ರೈಬರ್ಸ್ ಏನೇ ಇದ್ರು. ಡ್ಯಾಮ್ ಆ ಚಾನಲ್ ಯಾಕೆ ಹೋಯ್ತು ಅಂತ ಹೇಳಿದ್ರೆ ಯೂಟ್ಯೂಬ್ ಕಮಿಟಿ ಗೈಡ್ಲೈನ್ ಅವರು ಅದಕ್ಕೆ ಸ್ಟ್ರೈಕ್ ಹಾಕಾರೆ. ಅದಕ್ಕೋಸ್ಕರ ಆ ಚಾನಲ್ ಹೋಯ್ತು. ಕಮಿಟಿ ಗೈಡ್ಲೈನ್ ಸ್ಟ್ರೈಕ್ ಯಾಕೆ ಹಾಕಾರ ಅಂತ ಹೇಳಿದ್ರೆ ಒಂದು ವಿಡಿಯೋ ಆಗ್ತೆ ನೋಡ್ಕೊ ಬನ್ನಿ. ಗೈಸ್ ನೋಡಿದ್ರಲ್ಲ, ಈ ವಿಡಿಯೋಗೆ ನಾನು ಮ್ಯೂಟ್ ಮಾಡಿಟ್ಟಿದ್ದೆ. ಯಾಕಂತ ಹೇಳಿದ್ರೆ ಈ ವಿಡಿಯೋಗೆ ಸ್ಟ್ರೈಕ್ ಬಿದ್ದು. ಈ ವಿಡಿಯೋದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಅಂದ್ರೆ ಆಫೀಸಾಗ ಮ್ಯಾನೇಜರ್ ಒಂದ್ ವೇಳೆ ಇಲ್ದಿದ್ರೆ ಅವ್ನ ಮಗೇನಾದ್ರು ಸಿಕ್ಕರೆ ನಾವು ಈ ತರ ಹೊಡೋದು ಅಂದ್ರೆ ಅದ್ರಲ್ಲಿ ನಾವು ಬಾಟ್ಲಿ ಹೊಡೆದಂತಾರ ಒಂದು ವಿಡಿಯೋ ಮಾಡಾನೆ. ಆ ಬಾಟ್ಲಿ ಹೊಡೆದಂಗೆ ಆ ಮಗು ಕೂಗ್ತದಲ್ಲಿ ಅದನ್ನ ಸೌಂಡ್ ಮ್ಯೂಟ್ ಮಾಡಾನೆ. ಆ ಸೌಂಡ್ ಹಾಕ್ರೆ ಮತ್ತೆ ಈ ಯೂಟ್ಯೂಬ್ ಚಾನಲ್ ಅದು ಬಾಟ್ಲಿ ಹೊಡೆದನ್ಕೆ ಆ ಮಗು ಅದ್ರ ಕೂಗ್ತದೆ. ಆ ವಿಡಿಯೋ ಹಾಕಿದ್ಗೋಸ್ಕರ ಅದರ ವೈಲೆನ್ಸ್ ಅದೇ, ನೀವು ಆ ಮಗು ಕಿರುಕುಳ ಕೊಟ್ಟಿರಿ, ಅದಾನ ಜೀವಾಪರಿ ಕೂಗ್ತಿ ಅದೇ, ನೀವೇನೋ ಒಂದು ಹಿಂಸೆ ಮಾಡಿರಿ, ಅದಕ್ಕೋಸ್ಕರ ಆ ವಿಡಿಯೋಗೆ ಸ್ಟ್ರೈಕ್ ಹಾಕಾರೆ. ಚಾನಲ್ಗೆ ಬೊಜ್ಜು ಮಾಡ್ಬೇಕು. ಈಗ ಆ ಚಾನಲ್ಗೆ ಎಂತ ವಿಡಿಯೋ ಹಾಕಿದ್ರು ಪೋಸ್ಟ್ ಆಗೋದಿಲ್ಲ. ಎಂತಕ್ಕಂತ ಹೇಳಿದ್ರೆ ಆ ಕಮಿಟಿ ಗೈಡ್ಲೈನ್ಗೆ ಬರ್ಕೊಂಡದ, ನೀವು ಹಿಂಗೆಲ್ಲ ಮಾಡ್ರಿ, ಚಾನಲ್ ಇಷ್ಟು ದಿವಸ ಇಷ್ಟು ತಿಂಗಳು ಅದು ಎಂಥದ್ದು ಹಾಕೋಕ್ಕಾಗೋದಿಲ್ಲ ಅನ್ನೋಕ್ಕೋಸ್ಕರ ಏನೋ ಬರ್ಕೊಂಡದೆ. 1-2 ದಿನ ಆಗಿದ್ರೆ ಅಡಿಲ್ ಆಗಿತ್ತು, ಪೋಸ್ಟ್ ಮಾಡೋದು ಬೇಡ ಇರ್ಲಿ ನಡೀತಿತ್ತು. ಆ ರೀತಿ ಹೆಂಗಂತ ಹೇಳಿದ್ರೆ 2 ವಾರ ಪೋಸ್ಟ್ ಮಾಡೋಕ್ಕಾಗೋದಿಲ್ಲ. ಇಲ್ಲದೆ ಇದ್ರೆ 90 ದಿನ ಅಲ್ಲಿ ತನಕ ಕಾಯ್ಬೇಕು. ಯಾವುದೇ ವಿಡಿಯೋ ಪೋಸ್ಟ್ ಮಾಡೋದು ಆಗೋದಿಲ್ಲ. 90 ದಿನ ಅಂದ್ರೆ 3 ತಿಂಗಳು ವಿಡಿಯೋ ಆಗಿದ್ರೆ ಕತೆ ಮುಗೀತು. ಮತ್ತೆಂತ ಅಷ್ಟೇ ಗೊತ್ತಿಲ್ಲ. ಈ ಚಾನಲ್ ಸರಿಯಾದ್ರೂ ಆಗ್ಬೋದು, ಇಲ್ದೇನೂ ಇರ್ಬೋದು. ಎಂತಕ್ಕಂತ ಹೇಳಿದ್ರೆ ಇದೇ ಫಸ್ಟ್ ಟೈಮ್ ನಂಗೆ ಈ ಕಮಿಟಿಗಳನ್ನ ಸ್ಟ್ರೈಕ್ ಇದು ಮಣ್ಣು ಬಿದ್ದಿದ್ದು. ನಾ ಮೊದಲೇ ನನ್ನ ಲೈಫಲ್ಲಿ ನಾ ಹೊಂಡೆ ಬಿದ್ದಿದೆ. ಈಗ ಯೂಟ್ಯೂಬಿಂದ ಒಂದು ಸ್ಟ್ರೈಕ್ ಬಿದ್ದಿದೆ. ನಾ ಈಗ ಟೋಟಲಿ ಹೊಣದ ಬಿದ್ದೆ. ಈ ಸ್ಟ್ರೈಕ್ ಬಿದ್ದಲ್ಲ, ಆ ಯೂಟ್ಯೂಬ್ ಚಾನಲ್ ನಾ ಮೊದಲು ಅಷ್ಟು ಆಕ್ಟಿವ್ ಇರಲಿಲ್ಲ ಆಗಿತ್ತು. ಯೂಟ್ಯೂಬಲ್ಲಿ ಒಂದು ಆಕ್ಟಿವ್ ಇರುವ ಅನ್ನೋಗೋಸ್ಕರ ನಾ ಕೆಲಸನೇ ಬಿಟ್ಟಾಕಿ ಈಗ ಯೂಟ್ಯೂಬ್ ಮಾಡುವ ಅದ್ರಾಗ ಏನಾದ್ರು ಮಾಡುವ ಅನ್ನೋಗೋಸ್ಕರ ನಾ ಬಂದಿದೆ. ಈಗ ನೋಡ್ರೆ ಯೂಟ್ಯೂಬೇ ಬದಿಯಾಗತ್ತೆ. ಅದಕ್ಕೋಸ್ಕರ ನಾವು ಹೊಸ ಯೂಟ್ಯೂಬ್ ಚಾನಲ್ ಮಾಡೋಣ. ಅದೇ ನೀವು ನೋಡ್ತಿದ್ರಲ್ಲ, ಇದೇ ಹೊಸ ಯೂಟ್ಯೂಬ್ ಚಾನಲ್, ಸೇಮ್ ಐಡಿ ಮಿಸ್ಟರ್ ಚರಣ್ 777. ಆ ಯೂಟ್ಯೂಬ್ ಚಾನಲ್ಗೆ ಒಳ್ಳೆ ಸಪೋರ್ಟ್ ಮಾಡಿದ್ರಿ. ಅದೇ ರೀತಿ ಈ ಯೂಟ್ಯೂಬ್ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಡ್ತೆ. ಮತ್ತೇನಂದ್ರೆ ಆ ಚಾನಲ್ 3000 ಸಬ್ಸ್ಕ್ರೈಬ್ ಆಗೋಕೆ 1 ವರ್ಷ ಟೈಮ್ ಏನು ತಗೊಂಡಿತ್ತು. ಆದ್ರೆ ಈ ಚಾನಲ್ ಅದಕ್ಕೂ ಮೊದಲೇನೆ ಮಾಡ್ತಾ ನಂಗೆ ಹೋಪ್ ಅದೇ. ಅದಕ್ಕೆ ನಿಮ್ ಸಪೋರ್ಟ್ ಇದ್ರೆ ಮಾತ್ರ ಸಾಧ್ಯ. ಓಕೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ವಿಡಿಯೋ ಜೊತೆ ನೆಕ್ಸ್ಟ್ ಸಿಗ್ತೇನೆ ನೋಡಿ. ಮತ್ತೆ ಸಬ್ಸ್ಕ್ರೈಬೇ ಮಾಡಿಲ್ಲ